ಇದು ಸುದ್ದಿಯ ಸಿಂಹಾಸನ. ನಮ್ಮ ಹಾಸನ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ತೇಜಸ್ವಿನಿ. ಮೊದಲಿಗೆ ಮುಖ್ಯಾಂಶಗಳು. ಕಾನೂನು ಬಗ್ಗೆ ತಿಳಿದುಕೊಂಡಿದ್ರೆ ಮಾತ್ರ ಸಮಾಜದಲ್ಲಿ ನೆಮ್ಮದಿಯಾಗಿ ಜೀವನ ನಡೆಸಲು ಸಾಧ್ಯ. ಹಿರಿಯ ಸಿವಿಲ್ ನ್ಯಾಯಾಧೀಶ ಬಿಕೆ ರವಿಕಾಂತ್ ಕರೆ. ವೃದ್ಧ ತಾಯಿಯನ್ನ ಮನೆಯಿಂದ ಹೊರದಪ್ಪಿದ ಮಕ್ಕಳು, ವೃದ್ಧೆಗೆ ಸಾಂತ್ವನ ಹೇಳಿದ ತಹಶೀಲ್ದಾರ್ ಮಮತಾ ಎಂ. ವಿಜ್ಞಾನ ಎಂಬುದು ಜ್ಞಾನದಿಂದ ಕೂಡಿದ್ದು ಹೊಸ ಹೊಸ ಆವಿಷ್ಕಾರಗಳು ತರಂಗ ರೂಪದಲ್ಲಿ ಸುತ್ತಾಡುತ್ತಿರುತ್ತದೆ. ಹಾಸನದಲ್ಲಿ ಶ್ರೀ ಶಂಭುನಾಥ ಸ್ವಾಮೀಜಿ ಹೇಳಿಕೆ. ಕಾನೂನು ಬಗ್ಗೆ ತಿಳಿದುಕೊಂಡಿದ್ರೆ ನಮ್ಮ ದೈನಂದಿನ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡು ಸಮಾಜದಲ್ಲಿ ನೆಮ್ಮದಿಯಾಗಿ ಜೀವನ ನಡೆಸಿಕೊಂಡು ಹೋಗಲು ಸಾಧ್ಯ ಎಂದು ಹಾಸನದಲ್ಲಿ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಬಿಕೆ ರವಿಕಾಂತ್ ತಿಳಿಸಿದರು. ನಗರದ ಶ್ರೀ ಗಂಧದಕೋಟೆ ಆವರಣದಲ್ಲಿರುವ ಬಾಲಕ ಮತ್ತು ಬಾಲಕಿಯರ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಸಭಾಂಗಣದಲ್ಲಿ ಮಾನವ ಹಕ್ಕುಗಳ ಪ್ರಜಾನೀತಿ ಸಮಿತಿಯವರ ಸಂಯುಕ್ತಾಶ್ರಯದಲ್ಲಿ ವಿಶ್ವ ಮಾನವ ಹಕ್ಕುಗಳ ದಿನಾಚರಣೆಯ ಅಂಗವಾಗಿ ಗುರುವಾರ ಬೆಳಗ್ಗೆ ಹಮ್ಮಿಕೊಳ್ಳಲಾಗಿದ್ದ ವಿದ್ಯಾರ್ಥಿಗಳಿಗೆ ಮಾನವ ಹಕ್ಕುಗಳ ಬಗ್ಗೆ ಅರಿವು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ವಿದ್ಯಾರ್ಥಿ ದೆಸೆಯಿಂದಲೇ ಕಾನೂನುಗಳ ಬಗ್ಗೆ ತಿಳಿದರೆ ಮುಂದೆ ಯಾವ ಸಂಕಷ್ಟಕ್ಕೂ ಸಿಲುಕುವುದಿಲ್ಲ. ಸಮಾಜದಲ್ಲಿ ಯಾವುದೋ ಒಂದು ತಪ್ಪನ್ನ ಮಾಡಿ ನ್ಯಾಯಾಲಯದ ಮುಂದೆ ಬಂದು ನನಗೆ ಕಾನೂನು ಬಗ್ಗೆ ತಿಳಿದಿರಲಿಲ್ಲ, ಗೊತ್ತಿರಲಿಲ್ಲ, ನನಗೆ ಕ್ಷಮೆ ಕೊಡಬೇಕೆಂದು ವಾದವನ್ನ ನ್ಯಾಯಾಧೀಶರ ಮುಂದೆ ಮಂಡನೆ ಮಾಡಲು ಆಗುವುದಿಲ್ಲ. ಕಾನೂನಿನಲ್ಲಿ ತನ್ನದೇ ಆದ ತತ್ವಗಳಿದ್ದು ಕಾನೂನನ್ನು ತಿಳಿದುಕೊಂಡ್ರೆ ಮಾತ್ರ ನಮ್ಮ ದೈನಂದಿನ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡು ಸಮಾಜದಲ್ಲಿ ನೆಮ್ಮದಿಯಾಗಿ ತೃಪ್ತಿದಾಯಕವಾಗಿ ಜೀವನ ನಡೆಸಿಕೊಂಡು ಹೋಗೋಕೆ ಸಾಧ್ಯ. ಕಾನೂನಿನ ಬಗ್ಗೆ ಜ್ಞಾನ, ಅರಿವು, ಜಾಗೃತಿ ಬಹಳ ಮುಖ್ಯವಾಗಿದೆ. ಕಾನೂನನ್ನ ತಿಳಿದುಕೊಳ್ಳದವರು ಸಂಘರ್ಷಕ್ಕೆ ಒಳಗಾಗಿ ಸಮಸ್ಯೆಗಳಿಗೆ ಸಿಕ್ಕಿಕೊಂಡರೆ ಮುಂದೆ ನಮ್ಮನ್ನ ಕಾಪಾಡೋದಕ್ಕೆ ಯಾರೂ ಬರಲ್ಲ ಅಂತ ಎಚ್ಚರಿಸಿದ್ರು. ಆದ್ರೆ ಕಾನೂನಿನ ಬಗ್ಗೆ ಮಾಹಿತಿ ತಿಳ್ಕೊಳ್ಳುವಂತ ಅವಕಾಶಗಳು ನಿಮಗೆ ಕಡಿಮೆ ಸಿಗ್ತದೆ. ನಿಮಗೆ ಒಂದು ತಿಳಿದಿರಲಿ, ಇಗ್ನೋರೆನ್ಸ್ ಆಫ್ ಲಾ ಇಸ್ ನೋ ಎಕ್ಸ್ಕ್ಯೂಸ್ ಅನ್ನುವಂತ ಒಂದು ಸಿದ್ಧಾಂತ ಇದೆ. ನಾನು ನಿಮ್ಮ ಶಾಲೆಗೆ ಬಂದಾಗೆಲ್ಲ ಈ ಮಾತು ಹೇಳ್ತಾ ಇರ್ತೀನಿ. ಯಾಕೆ ನಾನು ನಿಮ್ಗೆ ಹೇಳ್ತೀನಿ ಅಂತಂದ್ರೆ, ಕಾನೂನಿನಲ್ಲಿ ಏನು ಕಾನೂನಿನ ಅಜ್ಞಾನ ಕ್ಷಮಾರ್ಹವಲ್ಲ ಅನ್ನುವಂತ ಒಂದು ತತ್ವ ಬರೆದಿಟ್ಬಿಟ್ಟಿದ್ದಾರೆ. ಈಗ ನೀವು ಏನೋ ಒಂದು ತಪ್ಪು ಮಾಡಿಬಿಟ್ಟು ನ್ಯಾಯಾಲಯದ ಮುಂದೆ ಬಂದು ನನಗೆ ಈ ಒಂದು ಕಾನೂನಿನ ಬಗ್ಗೆ ಜ್ಞಾನ ಇರಲಿಲ್ಲ, ನನಗೆ ಗೊತ್ತಿರಲಿಲ್ಲ, ನನಗೆ ಕ್ಷಮೆ ಕೊಡಿ ಅಂತ ಹೇಳಿ ಅನ್ನುವಂತ ಒಂದು ವಾದವನ್ನು ನೀವು ನ್ಯಾಯಾಲಯದಲ್ಲಿ ಅಥವಾ ನ್ಯಾಯಾಧೀಶರ ಮುಂದೆ ಮಂಡನೆ ಮಾಡೋದಕ್ಕೆ ಆಗಲ್ಲ. ಯಾಕೆಂದ್ರೆ ಕಾನೂನಿನಲ್ಲಿ ಆಗ್ಲೇ ತತ್ವ ಇದೆ, ಏನೋ ಇಗ್ನೋರೆನ್ಸ್ ಆಫ್ ಲಾ ಇಸ್ ನೋ ಎಕ್ಸ್ಕ್ಯೂಸ್ ಅಂತ. ಅದಕ್ಕೇನೆ ಕಾನೂನಿನ ಬಗ್ಗೆ ನಮ್ಮ ಒಂದು ದೈನಂದಿನ ಒಂದು ಚಟುವಟಿಕೆಗಳಲ್ಲಿ ನಾವು ಸಮಾಜದಲ್ಲಿ ನೆಮ್ಮದಿಯಾಗಿ ಅಥವಾ ತೃಪ್ತಿದಾಯಕವಾದಂತಹ ಒಂದು ಜೀವನವನ್ನು ನಡೆಸಿಕೊಂಡು ಹೋಗೋದಕ್ಕೆ ಕಾನೂನಿನ ಬಗ್ಗೆ ಜ್ಞಾನ, ಅರಿವು, ಜಾಗೃತಿ ಬಹಳ ಮುಖ್ಯ. ಕಾನೂನನ್ನು ತಿಳಿದುಕೊಳ್ಳದೆ ಈ ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯತ್ ಉಪಕಾರ್ಯದರ್ಶಿ ಚಂದ್ರಶೇಖರ್, ಮಾನವ ಹಕ್ಕುಗಳ ಪ್ರಜಾನೀತಿ ಸಮಿತಿ ಜಿಲ್ಲಾಧ್ಯಕ್ಷ ಎಂಜಿ ರಮೇಶ್, ಮಾನವ ಹಕ್ಕುಗಳ ವೇದಿಕೆ ರಾಜ್ಯ ಸಂಘಟನಾ ಸಂಚಾಲಕ ಆರ್ ಮರಿಜೋಸೆಫ್, ನಿವೃತ್ತ ಯೋಧ ಪುಟ್ಟಸ್ವಾಮಿ ಇತರರು ಉಪಸ್ಥಿತರಿದ್ದರು. ವೃದ್ಧ ತಾಯಿಯನ್ನ ಮನೆಯಿಂದ ಹೊರತಪ್ಪಿದ ಮಕ್ಕಳು ಗ್ರಾಮಸ್ಥರಿಂದ ದೂರು ಬಂದ ಹಿನ್ನೆಲೆಯಲ್ಲಿ ಬೇಲೂರು ತಹಶೀಲ್ದಾರ್ ಮಮತಾ ಎಂರವರು ಗ್ರಾಮಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿ ವೃದ್ಧಿಗೆ ಸಾಂತ್ವನವನ್ನ ತಿಳಿಸಿದ್ರು. ಬೇಲೂರು ತಾಲೂಕಿನ ಬೊಮ್ಮೇನಹಳ್ಳಿ ಗ್ರಾಮದ ಹೊನ್ನಮ್ಮ ಹನುಮೇಗೌಡ ಎಂಬ ವೃದ್ಧೆ ಮಕ್ಕಳ ನಿರ್ಲಕ್ಷ್ಯಕ್ಕೆ ಒಳಗಾಗಿ ಗುಡಿಸಲೊಂದರಲ್ಲಿ ಒತ್ತಿನ ಅನ್ನಕ್ಕಾಗಿ ಪರದಾಡುವ ಸ್ಥಿತಿಯಲ್ಲಿದ್ದಾರೆ. ಆಕೆಯ ಹೆಸರಿನಲ್ಲಿದ್ದ ಆಸ್ತಿಯನ್ನ ತಮ್ಮಿಬ್ಬರು ಮಕ್ಕಳು ಪಡೆದು ತಾಯಿಯ ಸಾಕುವಲ್ಲಿ ಹಿಂಜರಿದು ಎಲ್ಲಾ ವಿಚಾರದಲ್ಲೂ ಈ ವೃದ್ಧಿಯದ್ದೇ ತಪ್ಪೆಂದು ಬಿಂಬಿಸಿ ಬೇರೆಡೆ ವಾಸವಿದ್ದಾರೆ ಎಂಬುದು ಗ್ರಾಮಸ್ಥರ ದೂರು. ಇನ್ನು ಗ್ರಾಮಸ್ಥರ ದೂರು ಆಧರಿಸಿ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದ ತಹಶೀಲ್ದಾರ್ ಮಮತಾ ಎಂ ವೃದ್ಧಿಯ ಸ್ಥಿತಿಗೆ ಕಾರಣರಾದ ಆಕೆಯ ಮಕ್ಕಳ ಕರೆಸಿ ತರಾಟೆ ತೆಗೆದುಕೊಂಡ ಅವರು, ಇಳಿ ವಯಸ್ಸಿನ ತಾಯಿಗೆ ನೆರವಾಗದೇ ಇರುವುದಕ್ಕೆ ಶಿಕ್ಷೆ ಒಳಪಡಿಸಲು ಕಾನೂನಿನಲ್ಲಿ ಅವಕಾಶವಿದೆ. ಮಕ್ಕಳಿಗಾಗಿ ಜೀವವನ್ನೇ ತ್ಯಾಗ ಮಾಡಿದ ತಾಯಿಯನ್ನ ನಿರ್ಲಕ್ಷ್ಯ ಮಾಡಲು ಹೇಗೆ ಮನಸ್ಸು ಬರುತ್ತೆ ಅಂತ ವಾಗ್ದಾಳಿ ನಡೆಸಿ ಸಮಾಜದಲ್ಲಿ ಹೆಣ್ಣಿಗೆ ವಿಶೇಷ ಸ್ಥಾನಮಾನವಿದೆ. ತನ್ನ ಮಕ್ಕಳು ಸುಖವಾಗಿರಲಿ ಎಂದು ಜೀವನವಿಡೀ ಶ್ರಮಿಸುವ ಯಾವ ತಾಯಿಗೂ ಇಂತಹ ಸ್ಥಿತಿ ಬರಬಾರದು. ಕೊನೆಗಳಿಗೆಯಲ್ಲಿ ಸಂತೋಷದಿಂದ ನೆಮ್ಮದಿಯಾಗಿ ಜೀವ ಬಿಟ್ಟರೆ ಅದೇ ಮಕ್ಕಳಿಗೆ ಆಶೀರ್ವಾದ ಎಂಬುದನ್ನ ಎಲ್ಲರೂ ಅರ್ಥ ಮಾಡಿಕೊಳ್ಬೇಕು ಎಂದ ಅವರು, ವೃದ್ಧಿಗೆ ಸರ್ಕಾರದಿಂದ ದೊರಕಿಸಬಹುದಾದ ಪಿಂಚಣಿ ಮತ್ತು ಗೃಹಲಕ್ಷ್ಮಿ ಯೋಜನೆಯ ಸೌಲಭ್ಯದ ಬಗ್ಗೆ ಗಮನ ಹರಿಸುವಂತೆ ಕಂದಾಯ ಇಲಾಖೆ ಅಧಿಕಾರಿಗಳಿಗೆ ಹಾಗೂ ವೃದ್ಧಿಯ ಯೋಗಕ್ಷೇಮ ವಿಚಾರಿಸುವಂತೆ ಮಕ್ಕಳ ಮತ್ತು ಮಹಿಳಾ ಕಲ್ಯಾಣ ಇಲಾಖೆಯವರಿಗೆ ಸೂಚನೆ ನೀಡಿದರು. ಊಟ ಮಾಡಿದ್ರಾ? ಏನ್ ಊಟ ಮಾಡಿದ್ರಿ? ಅನ್ನ. ಯಾರು ಕೊಟ್ಟಿದ್ದು? ನೋಡ್ಕೋತಾರ ಅವರು ನಿಮ್ಮನ್ನ? ನೋಡ್ಕೋತಾರ ಅವರು ನಿಮ್ಮನ್ನ? ರಸ್ತೆಲೆಲ್ಲ ಯಾಕೆ ಕುತ್ಕೋತೀರಾ? ಮತ್ತೆ ಒಂದೊಂದಿನ ಕೊಡ್ತಾರ, ಒಂದೊಂದಿನ ಜಗಳ ಮಾಡ್ಕೊಂಡು ಒಂದೊಂದಿನ ಕೊಟ್ಟರು. ವಿಜ್ಞಾನ ಎಂಬುದು ಜ್ಞಾನದಿಂದ ಕೂಡಿದ್ದು ಹೊಸ ಹೊಸ ಆವಿಷ್ಕಾರಗಳು ತರಂಗ ರೂಪದಲ್ಲಿ ನಮ್ಮ ಸುತ್ತ ತಿರುಗಾಡುತ್ತಿರುತ್ತವೆ ಎಂದು ಹಾಸನದ ಶ್ರೀ ಆದಿಚುಂಚನಗಿರಿ ಶಾಖಾ ಮಠದ ಮಠಾಧೀಶರಾದ ಶ್ರೀ ಶಂಭುನಾಥ ಸ್ವಾಮೀಜಿ ಅವರು ತಿಳಿಸಿದರು.
ನಗರದ ಎಂಜಿ ರಸ್ತೆ ರವೀಂದ್ರನಗರದ ಬಳಿ ಇರುವ ಬಿಜಿಎಸ್ ವಿಜ್ಞಾನ ಮತ್ತು ಕಾಮರ್ಸ್ ಪಿಯು ಕಾಲೇಜು ಸಭಾಂಗಣದಲ್ಲಿ ಗುರುವಾರ ಬೆಳಗ್ಗೆ ಹಮ್ಮಿಕೊಳ್ಳಲಾಗಿದ್ದ ಬಿಜಿಎಸ್ ವಿಜ್ಞಾನ ಫೆಸ್ಟಿವಲ್ 2023 ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯ ವಹಿಸಿ ಕಾರ್ಯಕ್ರಮವನ್ನು ರಿಮೋಟ್ ಮೂಲಕ ಉದ್ಘಾಟಿಸಿ ತಮ್ಮ ಆಶೀರ್ವಚನದಲ್ಲಿ ಮಾತನಾಡಿದ ಅವರು, ಆವಿಷ್ಕಾರಗಳು ನಮ್ಮಲ್ಲಿಯೇ ತರಂಗ ರೂಪದಲ್ಲಿ ನಮ್ಮ ಸುತ್ತಮುತ್ತ ತಿರುಗಾಡುತ್ತಾ ಇರುತ್ತೆ. ಎಲ್ಲವನ್ನೂ ಜ್ಞಾನದ ರೂಪದಲ್ಲಿ ಆವಿಷ್ಕಾರ ಮಾಡಿದರೆ ವಿಶೇಷವಾದ ಜ್ಞಾನವನ್ನ ತಿಳುವಳಿಕೆ ಮೂಲಕ ಕಾಣುವುದಕ್ಕೆ ಸಾಧ್ಯವಾಗುತ್ತೆ. ಶಿಕ್ಷಣ ಎಂದರೆ ಭವಿಷ್ಯ ರೂಪಿಸಿಕೊಳ್ಳುವ ಸಮಯ. ತಂದೆ ತಾಯಿ ಕಂಡಂತ ಕನಸನ್ನ ನನಸು ಮಾಡುವ ನಿಮ್ಮ ಸಮಯ ಪ್ರಥಮ ಹೆಜ್ಜೆಯಾಗಿದೆ ಎಂದು ತಿಳಿಸಿದರು. ಮುಂದೆ ಕಾಣ್ತು ಆವಿಷ್ಕಾರಗಳು ನಮ್ಮ ಮೇಲೇನೆ ತರಂಗ ರೂಪದಲ್ಲಿ ನಮ್ಮ ಗೋಚರ ಇಲ್ಲದೆ ಅದು ತಿರುಗಾಡ್ತಾ ಇರ್ತದೆ. ಅದನ್ನೆಲ್ಲ ನಾವು ಜ್ಞಾನದ ರೂಪದಲ್ಲಿ ನಾವು ಆವಿಷ್ಕಾರ ಮಾಡಿಕೊಂಡ್ರೆ ವಿಶೇಷವಾದಂತಹ ನಮ್ಮಲ್ಲಿರುವ ಜ್ಞಾನ ತಿಳುವಳಿಕೆ ಮುಖಾಂತರ ನಾವು ಕಾಣಲಿಕ್ಕೆ, ಜ್ಞಾನವನ್ನು ಪಡ್ಕೊಳ್ಳಿಕ್ಕೆ ಕಾರಣ ಆಗ್ತದೆ. ನೀವೆಲ್ಲ ವಿದ್ಯಾರ್ಥಿನಿಯರು LKG ಮುಗಿಸಿ ಪ್ರಾಥಮಿಕ ಹಂತಕ್ಕೆ ಬಂದು ಮಿಡ್ಲ್ ಸ್ಕೂಲ್ ಬಂದು ಮತ್ತೆ ಪ್ರೌಢ ಶಾಲೆಗೆ ನೀವೆಲ್ಲ ಬಂದು ತಲುಪಿದೆ. ನೀವೆಲ್ಲ ಇದು ನಿಮ್ಮ ಜೀವನದಲ್ಲಿ ಮೊದಲನೇ ಪರೀಕ್ಷೆ, ಪಬ್ಲಿಕ್ ಪರೀಕ್ಷೆ. ಸಾಕಷ್ಟು ಪರೀಕ್ಷೆಗಳು ಮುಂದೆ ಬರ್ತವೆ. ಪ್ರಾರಂಭದಲ್ಲಿ ಎದುರಿಸಿರುವಂತ ಮೊದಲನೇ ಪರೀಕ್ಷೆ ನಿಮ್ಗೆ SSLCಯಲ್ಲಿ 10ನೇ ತರಗತಿ ವಿದ್ಯಾರ್ಥಿಗಳು ನೀವೆಲ್ಲ ಭವಿಷ್ಯವನ್ನ ರೂಪಿಸ್ಕೊಳ್ಳಿಕ್ಕೆ, ನೀವೆಲ್ಲ ಭವಿಷ್ಯ ಕಾಣಲಿಕ್ಕೆ ಹುಟ್ಟಿರುವಂತ ಭವಿಷ್ಯದ ಮಕ್ಕಳು. ಈ ಕಾರ್ಯಕ್ರಮದಲ್ಲಿ ಬಿಜಿಎಸ್ ಪದವಿ ಪೂರ್ವ ಕಾಲೇಜು ಪ್ರಾಂಶುಪಾಲರಾದ ಚಂದ್ರಶೇಖರ್, ಶ್ರೀ ಆದಿಚುಂಚನಗಿರಿ ಆಂಗ್ಲ ಮಾಧ್ಯಮ ಶಾಲೆ ಪ್ರಾಂಶುಪಾಲರಾದ KB ದರ್ಶನ್ ಇತರರು ಉಪಸ್ಥಿತರಿದ್ದರು. ಚನ್ನರಾಯಪಟ್ಟಣದ ಶ್ರೀ ಕೊಂದೂರು ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ವತಿಯಿಂದ ಜನವರಿ 17ರಿಂದ 20ರವರೆಗೆ ಜಾತ್ರಾ ಮಹೋತ್ಸವ ನಡೆಯಲಿದೆ ಎಂದು ಹಾಸನ ಶಾಖಾಮಠದ ಶಂಭುನಾಥ ಸ್ವಾಮೀಜಿ ತಿಳಿಸಿದರು. ಪಟ್ಟಣದ ಗಣಪತಿ ದೇವಸ್ಥಾನದ ಆವರಣದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಪುರಾಣ ಪ್ರಸಿದ್ಧ ಪುಣ್ಯ ಕ್ಷೇತ್ರವಾಗಿರುವ ಕುಂದೂರು ಕ್ಷೇತ್ರವು ಸಾವಿರಾರು ವರ್ಷಗಳ ಪ್ರಾಚೀನತೆಯನ್ನು ಹೊಂದಿರುವ ಭಕ್ತರು, ಯಾತ್ರಿಕರು ಮತ್ತು ಪ್ರವಾಸಿಗರನ್ನ ಕೈಬೀಸಿ ಕರೆಯುವ ಸುಂದರ ತಾಣವಾಗಿದೆ. ಪ್ರಶಾಂತವಾದ ಪುಣ್ಯಕ್ಷೇತ್ರದ ಪ್ರಧಾನ ದೇವತೆ ಶ್ರೀ ಮೆಳಿಯಮ್ಮ ದೇವಿ, ಶ್ರೀ ರಂಗನಾಥ ಸ್ವಾಮಿ, ಶ್ರೀ ಈಶ್ವರ ಸ್ವಾಮಿ, ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ಹಾಗೂ ಸಹಪರಿವಾರ ದೇವರುಗಳ ಹಾಗೂ ಶ್ರೀ ಕ್ಷೇತ್ರ ಕುಂದೂರು ಮಠದ ಪರದೇಶಿ ಸ್ವಾಮೀಜಿಗಳ ಸ್ಮರಣೆಯೊಂದಿಗೆ ಕಾರ್ಯಕ್ರಮ ನಡೆಯಲಿದೆ. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಆದಿಚುಂಚನಗಿರಿ ಕ್ಷೇತ್ರದ ಪೀಠಾಧ್ಯಕ್ಷರಾದ ಡಾ ನಿರ್ಮಲಾನಂದನಾಥ ಸ್ವಾಮೀಜಿ ವಹಿಸಲಿದ್ದು, ಉದ್ಘಾಟನೆಯನ್ನ ಶಾಸಕ HD ರೇವಣ್ಣ ನೆರವೇರಿಸಲಿದ್ದು, ಉಪಸ್ಥಿತಿಯನ್ನ ಡಾ ಸೂರಜ್ ರೇವಣ್ಣ ವಹಿಸಲಿದ್ದಾರೆ. ಜನವರಿ 17ರಂದು 1945ರ ವರ್ತಮಾನಕ್ಕೆ ಸಲ್ಲುವ ಶ್ರೀ ಶೋಭಾಕೃತ ನಾಮ ಸಂವತ್ಸರದ ಮಾರ್ಗಶಿರ ಶುಕ್ಲ ಪಕ್ಷ ಪ್ರಾತಃ ಕಾಲದಲ್ಲಿ ಗೋಪೂಜೆ, ಶ್ರೀ ಗಣಪತಿ ಹೋಮ, ವಾಸ್ತು ಹೋಮ, ಮೃತ್ಯುಂಜಯ ಹೋಮ, ದರ್ಗ ಹೋಮ, ಪೂರ್ಣಾಹುತಿ, ಮಹಾಮಂಗಳಾರತಿ, ಲಲಿತಾ ಸಹಸ್ರನಾಮ, ಸುಮಂಗಲಿಯರಿಂದ ಸಾಮೂಹಿಕ ಕುಂಕುಮಾರ್ಚನೆ, ಶ್ರೀಗಳ ಅಮೃತಾಸ್ತದಿಂದ ಧರ್ಮ ಧ್ವಜಾರೋಹಣ ಹಾಗೂ ರಥಕ್ಕೆ ನವಕಶಲಾರೋಹಣ ನಡೆಯಲಿದೆ ಅಂತ ತಿಳಿಸಿದರು. ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠಕ್ಕೆ ವಹಿಸಿಕೊಟ್ಟಂತಹ ಸಂದರ್ಭದಿಂದಲೂ ಅಲ್ಲಿನ ಪೀಠಾಧ್ಯಕ್ಷರಾದಂತಹ ಕುಂದೂರು ಮಹಾಸಂಸ್ಥಾನದ 12ನೇ ಪೀಠಾಧ್ಯಕ್ಷರಾದಂತಹ ಪರಮ ಪೂಜ್ಯ ಜಗದ್ಗುರು ಶ್ರೀ 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 ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮಿಯವರ ದಿವ್ಯ ಸಾನ್ನಿಧ್ಯದಲ್ಲಿ ಈ ಒಂದು ಪವಿತ್ರವಾದ ಜಾತ್ರಾ ಮಹೋತ್ಸವ, ಸುಬ್ರಹ್ಮಣ್ಯ ಷಷ್ಠಿ, ರಂಗನಾಥ ಸ್ವಾಮಿ ರಥೋತ್ಸವ ಹಾಗೂ ಸರ್ಪವಾಹನೋತ್ಸವ ಹಾಗೂ ಕೊನೆಯದಾಗಿ ಆ ಒಂದು ಕ್ಷೇತ್ರದ ಎಲ್ಲ ಸದ್ಗುರು ಪರಂಪರೆಯಲ್ಲಿ ಪೀಠಾಧ್ಯಕ್ಷರಾಗಿ ಬಂದಿರುವಂಥ ಎಲ್ಲ ಪರಮ ಪೂಜ್ಯರಿಗೆ ಪುಣ್ಯಾರಾಧನಾ ಒಂದು ಕಾರ್ಯಕ್ರಮವನ್ನು ಪ್ರತಿ ವರ್ಷವೂ ಕೂಡ ನಮ್ಮ ಕುಂದೂರು ಗ್ರಾಮಸ್ಥರು ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರು, ನಮ್ಮ ಚನ್ನಪಟ್ಟಣ ತಾಲೂಕು, ಹಾಸನ ಜಿಲ್ಲೆ, ಈ ಒಂದು ಕ್ಷೇತ್ರಕ್ಕೆ ಸಾಕಷ್ಟು ಇತಿಹಾಸ ಇದೆ. ಅಲ್ಲಿ ಬರುವಂಥ ಮೆಳಿಯಮ್ಮನ ಭಕ್ತರು, ಸುಬ್ರಹ್ಮಣ್ಯೇಶ್ವರ ಭಕ್ತರು, ರಂಗನಾಥ ಸ್ವಾಮಿ ಭಕ್ತರು ಒಂದು ವೈಷ್ಣವ ಶೈವ ಪರಂಪರೆ ಉಳ್ಳಂತಹ ಒಂದು ಏನಾದರೂ ಒಂದು ಒಂದು ಪೀಠ ಇದ್ದರೆ ಅದು ಕುಂದೂರು ಮಹಾಸಂಸ್ಥಾನ ಮಠ. ಇಲ್ಲಿ ಮಧ್ಯ ಮಠ ಇದ್ದರೆ ರಂಗನಾಥ ಸ್ವಾಮಿ, ಈಶ್ವರ ದೇವರನ್ನು ಪೂಜೆ ಮಾಡುವಂಥ ಸುಬ್ರಹ್ಮಣ್ಯ ಷಷ್ಠಿ ವಿಶೇಷವಾಗಿ ನಮ್ಮ ನಾಡಿನಲ್ಲಿ ಅನೇಕ ಕಡೆ ಇದ್ದರೂ ಕೂಡ ಈ ಒಂದು ಕ್ಷೇತ್ರ ಉತ್ತದ ರೂಪದಲ್ಲಿ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ನೆಲೆಗೊಂಡಿದ್ದಾನೆ. ಅಲ್ಲಿ ಕಳೆದ ಅಮಾವಾಸ್ಯೆಯಿಂದ ದೀಪ ಹಚ್ಚುವ ಕಾರ್ಯಕ್ರಮ ಪ್ರಾರಂಭವಾಗಿ ಈಗಿನ ಕಾರ್ತಿಕ ಕೊನೆಯ ಅಮಾವಾಸ್ಯೆಯ ಒಂದು ವಿಶೇಷವಾದಂಥ ಅನೇಕ ಪದ್ಧತಿಗಳನ್ನ ಅನೇಕ ವರ್ಷಗಳಿಂದ ಆಚರಿಸ್ಕೊಂಡು ಬಂದಿದ್ದಾರೆ. ಈ ಅಮಾವಾಸ್ಯೆಯಲ್ಲಿ 1 ತಿಂಗಳು ದೀಪಸ್ತಂಭಗಳಿಗೆ ದೀಪವನ್ನು ಹಚ್ಚಿ ಈಗ 12ನೇ ತಾರೀಕು ಕಾರ್ತಿಕ ಅಮಾವಾಸ್ಯೆಯ ಕೊನೆಯ ದಿನ
ಒಂದು ಎಣ್ಣೆ ಸಿಹಿ ಕಾರ್ಯಕ್ರಮ ಅಂತೇಳಿ ಇತಿಹಾಸ ಇದೆ. ಅಲ್ಲಿ ಬಹಳ ಪವಿತ್ರವಾದಂತಹ ಅನೇಕ ವರ್ಷಗಳಿಂದ ತನ್ನ ಒಂದು ಕುಟುಂಬ ಮಾಡ್ಕೊಂಡು ಬಂದಿದೆ. ಆ ಎಣ್ಣೆ ಸಿಹಿ ಕಾರ್ಯಕ್ರಮ ಅಂತ ಅಂದರೆ ಅಲ್ಲಿ ದೀಪವನ್ನು ಹಚ್ಚಿ ಮಡಿಯನ್ನು ಸುಟ್ಟಿ ರಕ್ಷೆ ಮಾಡಿಕೊಳ್ಳುವಂಥ ಸಂಪ್ರದಾಯ. ಆ ಸಂಪ್ರದಾಯ ಬಹಳ ಪವಿತ್ರ ಭಾವನೆಯಿಂದ ನಡ್ಕೊಂಡು ಬಂದಿದೆ. ಇದೇ ಸಂದರ್ಭದಲ್ಲಿ ಕಂಬಳಿ ಶಾಖಾ ಮಠದ ಶಿವಪುತ್ರ ಸ್ವಾಮೀಜಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಅತಿಥಿ ಉಪನ್ಯಾಸಕರ ಮುಖ್ಯ ಬೇಡಿಕೆಯಾದ ಕಾಯಂಗೆ ಆಗ್ರಹಿಸಿ ನಡೆಸಲಾಗುತ್ತಿರುವ ಪ್ರತಿಭಟನಾ ಧರಣಿಯು 3ನೇ ದಿನಕ್ಕೆ ಕಾಲಿಟ್ಟಿದ್ದು ಹಾಸನ ಜಿಲ್ಲಾಧಿಕಾರಿ ಸಿ ಸತ್ಯಭಾಮ ಅವರಿಗೆ ಮನವಿ ಸಲ್ಲಿಸಿದರು. ಅತಿಥಿ ಉಪನ್ಯಾಸಕರ ಮುಷ್ಕರದಿಂದ ಸರ್ಕಾರಿ ಪದವಿ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಕಳೆದ 1 ವಾರದಿಂದ ತರಗತಿಗಳು ನಡೆದಿರುವುದಿಲ್ಲ. ಪರೀಕ್ಷೆ ಪ್ರಾರಂಭವಾಗುವ ಸೂಚನೆ ನೀಡಿದ್ದು ಇದು ವಿದ್ಯಾರ್ಥಿಗಳಲ್ಲಿ ತೀವ್ರ ಕಳವಳಕ್ಕೆ ಕಾರಣವಾಗಿದೆ ಮತ್ತು ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕೂ ತೊಂದರೆಯಾಗುತ್ತಿದೆ ಅಂತ ಹೇಳಿದರು. ಸರ್ಕಾರಿ ಪದವಿ ಕಾಲೇಜುಗಳಲ್ಲಿ ಕಳೆದ 15-20 ವರ್ಷಗಳಿಂದ ಯಾವುದೇ ಸೌಲಭ್ಯಗಳಿಲ್ಲದೆ ಕಾಯಮಾತಿ ಇಲ್ಲದೆ ತಾತ್ಕಾಲಿಕ ವ್ಯವಸ್ಥೆಯಲ್ಲಿ ಸೇವೆ ಸಲ್ಲಿಸುತ್ತಿರುವ ನಮಗೆ ಬದುಕು ನಡೆಸುವುದು ದುಸ್ತರವಾದ ಸಂಗತಿಯಾಗಿದೆ. ನಾವುಗಳು ಕಾಯಮಾತಿಗೆ ಹಲವಾರು ವರ್ಷಗಳ ಹೋರಾಟ ಮಾಡಿದರೂ ಯಾವುದೇ ಶಾಶ್ವತ ಪರಿಹಾರ ನೀಡದೆ ಕೇವಲ ತಾತ್ಕಾಲಿಕ ಪರಿಹಾರವನ್ನು ನೀಡುವ ಮೂಲಕ ನಮ್ಮ ಬದುಕುಗಳನ್ನು ಇಂದಿನ ಎಲ್ಲಾ ಸರ್ಕಾರಗಳು ಕಸಿದುಕೊಳ್ಳುತ್ತಾ ಬಂದಿವೆ ಎಂದು ಅತಿಥಿ ಉಪನ್ಯಾಸಕರು ತಿಳಿಸಿದರು. ಮಾಧ್ಯಮ ಮಿತ್ರರಿಗೆ ಮೊದಲು ನಮಸ್ಕಾರ ಮಾಡ್ತೀವಿ. ಯಾಕಂದ್ರೆ ನಾವು ಸ್ಟಾರ್ಟ್ ಮಾಡಿದಾಗಿಂದ ನಮ್ಮ ಜೊತೆಗಿದ್ದೀರಾ, ಮುಂದೂ ಹೀಗೆ ಇರಿ ಅಂತ ನಾನು ನಿಮ್ಮನ್ನ ರಿಕ್ವೆಸ್ಟ್ ಮಾಡ್ತೀನಿ. ಸೊ ನನ್ನ ಹೆಸರು ಶ್ರುತಿ, ಗವರ್ಮೆಂಟ್ ಫಸ್ಟ್ ಇಯರ್ ಕಾಲೇಜ್ ಫಾರ್ ವುಮೆನ್ಸ್ ಗಂಗಕೋಟೆ ಹಾಸನ. ಸೊ ನಮ್ಮ ಒಂದು ಸ್ಟ್ರೈಕ್ ಏನು ನಾವು ಮಾಡ್ತಾ ಇದ್ದೀವಿ, ಇವತ್ತಿನ ದಿನದ ತನಕ ಸೆಷನ್ ಎಂಡ್ ಆಗೋ ದಿನದ ತನಕ ಯಾಕೆ ಬಂದಿದ್ದೀವಿ ಅಂದ್ರೆ ನಮಗೆ ಒಂದೇ ಬೇಕಾಗಿರೋದು, ಅದು ಪರ್ಮನೆಂಟ್ ಮಾಡಿ ನಮ್ಮನ್ನು ಕಾಯಮಾತಿ ಮಾಡಿ ಅನ್ನೋವಂಥ ಒಂದೇ ಒಂದು ಸಿಂಗಲ್ ಬೇಡಿಕೆನ ಇಟ್ಕೊಂಡಿದ್ದೀವಿ. ಅದು ಒಂದೇ ಒಂದು ಸಣ್ಣ ಬೇಡಿಕೆಯನ್ನ ಸರ್ಕಾರ ಅತಿ ಶೀಘ್ರವಾಗಿ ಅದನ್ನ ಮಾಡ್ಕೊಡೋದಕ್ಕೆ ತುಂಬಾ ವಿಫಲ ಆಗ್ತಾ ಇದ್ದಾರೆ ಮತ್ತು ತುಂಬಾ ತಡ ಮಾಡ್ತಿದ್ದಾರೆ ಅನ್ನೋದು ನನ್ನ ಅನಿಸಿಕೆ. ಸುನೀತಾ, ನಾನು ಗವರ್ಮೆಂಟ್ ಫಸ್ಟ್ ಇಯರ್ ಕಾಲೇಜ್ ಫಾರ್ ವುಮೆನ್ಸ್ ಕಾಲೇಜಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ, ಪೊಲಿಟಿಕಲ್ ಸೈನ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ. ಸೊ ಇವತ್ತು ಸರ್ಕಾರದ ಎದುರು ಕೇಳ್ಕೊಳ್ಳೋದು ಏನಪ್ಪಾ ಅಂತಂದ್ರೆ, ನೀವು ಗ್ರಾಮ ಪಂಚಾಯತಿನಲ್ಲಿ ಎಲ್ಲರನ್ನೂ ನೀವು ಗುತ್ತಿಗೆ ಆಧಾರದ ಮೇಲೆ ತಗೊಂಡಿರೋದನ್ನ ಪರ್ಮನೆಂಟ್ ಮಾಡ್ತಾ ಇದ್ದೀರಾ, ಪೌರ ಕಾರ್ಮಿಕರನ್ನ ಪರ್ಮನೆಂಟ್ ಮಾಡ್ತಾ ಇದ್ದೀರಾ. ಆದ್ರೆ ಇವತ್ತಿನ ದಿನದಲ್ಲಿ ಶಿಕ್ಷಣ ಅನ್ನೋದು ಎಷ್ಟು ಮುಖ್ಯ ಇದೆ ಅನ್ನೋದು ಎಲ್ಲರೂ ಮರ್ತಿದ್ದಾರೆ. ಸೊ ಗುರುವೇ ದೈವೋಭವ ಅಂತ ಹೇಳ್ತೀರಾ, ಆದ್ರೆ ಇವತ್ತು ಗುರುಗಳಿಗೆ ಇರುವಂತ ಸ್ಥಾನವನ್ನ ನೀವು ನೋಡಿದ್ರೆ ನಾವಿಲ್ಲಿ ಗುರುಗಳು ಬಂದು ಈ ರೀತಿ ಕೂತ್ಕೊಳ್ಳುವಂತ ಪರಿಸ್ಥಿತಿಗೆ ನಾವು ಬಂದಿದ್ದೀವಿ. ಸೊ ಹಾಗಾಗಿ ಸರ್ಕಾರದ ಎದುರು ಮನವಿ ಮಾಡಿಕೊಳ್ಳೋದು ಏನೆಂದರೆ, ನಾವು ಈ ಪ್ರತಿಭಟನೆಯಲ್ಲಿ ಅತಿಥಿ ಉಪನ್ಯಾಸಕರಾದ ಸುನೀತಾ ಸುರೇಶ್, ಮಹಮ್ಮದ್ ಆರಿಫ್ ಕಾರ್ಲೆ, ಅರಸಿಕೆರೆ ಮಂಜುನಾಥ್, ಧರಣೀಂದ್ರ ಚೇತನ್, ಮಂಜಿಗೌಡ ಇತರರು ಉಪಸ್ಥಿತರಿದ್ದರು. ಗ್ರಾಮೀಣ ಅಂಚೆ ನೌಕರರನ್ನ ಕಾಯಂ ಮಾಡುವಂತೆ ಹಾಗೂ ಕಮಲೇಶನ್ ಕಮಿಟಿ ಬೇಡಿಕೆಗಳನ್ನ ಈಡೇರಿಸಲು ಆಗ್ರಹಿಸಿ ಹಾಸನದ ಸಿಟಿ ಬಸ್ ನಿಲ್ದಾಣ ಬಳಿ ಇರುವ ಮುಖ್ಯ ಅಂಚೆ ಕಚೇರಿ ಮುಂದೆ ನಡೆಸಿದ ಅನಿರ್ದಿಷ್ಟಾವಧಿ ಧರಣಿ 3ನೇ ದಿನಕ್ಕೆ ಕಾಲಿಟ್ಟಿದೆ. ಇದೇ ಸಂದರ್ಭದಲ್ಲಿ ಎಐಜಿಡಿಎಸ್ಯು ಸಂಘಟನೆಯ ಜಗದೀಶ್ ಮಾತನಾಡಿ, ಗ್ರಾಮೀಣ ಅಂಚೆ ನೌಕರರನ್ನ ಕಾಯಂ ಮಾಡುವಂತೆ ಹಾಗೂ ಕಮಲೇಶನ್ ಕಮಿಟಿ ಶಿಫಾರಸು ಮಾಡಿರುವ ಬೇಡಿಕೆಗಳನ್ನು ಈಡೇರಿಸುವಂತೆ ಕೇಂದ್ರ ಸರ್ಕಾರದ ವಿರುದ್ಧ ಹಾಸನದ ಪ್ರಧಾನ ಅಂಚೆ ಕಚೇರಿಯ ಮುಂದೆ ವಿಭಾಗದ 106 ಗ್ರಾಮೀಣ ಅಂಚೆ ನೌಕರರು, ಎಐಜಿಡಿಎಸ್ಯು ಹಾಗೂ ಎನ್ಯುಜಿಡಿಎಸ್ ಸದಸ್ಯರಿಂದ ಪ್ರತಿಭಟನೆ ನಡೆಸಲಾಯಿತು. ಪ್ರಮುಖ ಬೇಡಿಕೆಗಳೆಂದರೆ 8 ಗಂಟೆಗಳ ಕೆಲಸ ನೀಡುವುದು ಮತ್ತು ಪಿಂಚಣಿ ಸೇರಿದಂತೆ ಎಲ್ಲ ಸವಲತ್ತುಗಳನ್ನು ಒದಗಿಸಬೇಕು. ಸೇವಾ ವೇತನದ ಆಧಾರದ ಮೇಲೆ 12, 24, 36 ಸೇವೆ ಸಲ್ಲಿಸಿದ ಜೆಡಿಎಸ್ ನೌಕರರಿಗೆ ವಿಶೇಷ ಇಂಕ್ರಿಮೆಂಟ್ ನೀಡಲು ಗಮನವಹಿಸಬೇಕು ಎಂದು ತಿಳಿಸಿದರು. ಎಲ್ಲ ಗ್ರಾಮೀಣ ಅಂಚೆ ನೌಕರರ ನ್ಯಾಯಸಮ್ಮತವಾದ ಎಲ್ಲ ಬೇಡಿಕೆಗಳ ಈಡೇರಿಕೆಗಾಗಿ ಇವಾಗ ಏನು ಅಖಿಲ ಭಾರತ ಮಟ್ಟದಲ್ಲಿ 3 ಸಂಘಟನೆಗಳು ಸೇರಿ ಒಂದು ಹೋರಾಟದ ಕರೆಯನ್ನು ಏನು ಕೊಟ್ಟಿದ್ದೀವಿ. ನಮ್ಮ ಗ್ರಾಮೀಣ ಅಂಚೆ ನೌಕರರ ಹೋರಾಟ ಇತಿಹಾಸದ ಹೋರಾಟಗಳು ಸುಮಾರು 75-80 ವರ್ಷ ಆಯ್ತು. 170 ವರ್ಷ ಇಲಾಖೆಯಲ್ಲಿ ಇಲ್ಲಿವರೆಗೂ ಕೂಡ ಗ್ರಾಮೀಣ ಅಂಚೆ ನೌಕರರು ಇನ್ನು ಜೀತದಾಳಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇದು ನಿಜವಾಗ್ಲೂ ಬಹಳ ವಿಷಾದ ಸಂಗತಿ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಸಂಗಾತಿಗಳೇ, ನಾವು ಇದೇ ವೇಳೆ ಎಐಜಿಡಿಎಸ್ಯು ಸಂಘಟನೆಯ ಅಧ್ಯಕ್ಷರು ಜಿಬಿ ಕಾಳೇಗೌಡ, ಕಾರ್ಯದರ್ಶಿ ಕೆಜಿ ಶಿವಾಜಿ, ಕಾರ್ಯಾಧ್ಯಕ್ಷರು ಎಚ್ಇ ಜಯಣ್ಣ, ಸಂಘಟನಾ ಕಾರ್ಯದರ್ಶಿ ದಿನೇಶ್, ಮಲ್ಲೇಶ್, ಸತೀಶ್, ವಾಸು, ವಿನೋದ್ ಕುಮಾರ್, ಮಧು, ಎನ್ಯುಜಿಡಿಎಸ್ಯುನ ವಲಯ ಕಾರ್ಯದರ್ಶಿ ಇತರರು ಉಪಸ್ಥಿತರಿದ್ದರು. ಬೇಲೂರು ತಾಲೂಕಿನ ಬಿಕ್ಕೋಡು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಕಳೆದ 25 ವರ್ಷಗಳಿಂದ ಅಕ್ರಮವಾಗಿ ಒತ್ತುವರಿ ಮಾಡಲಾಗಿದ್ದ ಸರ್ಕಾರಿ ಆಸ್ಪತ್ರೆಗೆ ಸೇರಿದ ಜಮೀನನ್ನ ಗ್ರಾಮ ಪಂಚಾಯತಿ ಅಧ್ಯಕ್ಷ ಮೋಹನ್ ರಾಜ್ ನೇತೃತ್ವದಲ್ಲಿ ಪೊಲೀಸ್ ಇಲಾಖೆ ಹಾಗೂ ಗ್ರಾಮಸ್ಥರ ಸಹಕಾರದೊಂದಿಗೆ ತೆರವುಗೊಳಿಸಲಾಯಿತು.
ಈ ಸಂದರ್ಭದಲ್ಲಿ ಮಾತನಾಡಿದ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮೋಹನ್ ರಾಜ್ ರವರು ಜನಸಾಮಾನ್ಯರಿಗೆ ಮೂಲಭೂತ ಸೌಲಭ್ಯ ಕಲ್ಪಿಸುವುದು ನಮ್ಮ ಮೊದಲ ಗುರಿಯಾಗಿದೆ. ಅಕ್ರಮವಾಗಿ ಒತ್ತುವರಿ ಮಾಡಲಾಗಿರುವ ಸಾರ್ವಜನಿಕ ಸಂಪರ್ಕ ರಸ್ತೆ ಹಾಗೂ ಆಸ್ಪತ್ರೆಯ ಜಾಗ ಆಡಳಿತ ಮಂಡಳಿ ಹಾಗೂ ಇಂದಿರಾನಗರ ಬಡಾವಣೆಯ ನಿವಾಸಿಗಳು ಕಳೆದ 16 ವರ್ಷಗಳಿಂದ ಮನವಿ ಸಲ್ಲಿಸಿದ್ರು. ಅದರಂತೆ ಸ್ಥಳ ಪರಿಶೀಲಿಸಿ ಒತ್ತುವರಿ ಮಾಡಿರುವ ವ್ಯಕ್ತಿಗಳ ಮನವೊಲಿಸಿ ತೆರವು ಮಾಡಲಾಗಿದೆ ಎಂದು ತಿಳಿಸಿದರು. ಬಿಕ್ಕೋಡು ಒಂದೇ ವಾರ್ಡ್ನಲ್ಲಿ ಬಿಕ್ಕೋಡು ಗ್ರಾಮಕ್ಕೆ ಸಂಬಂಧಪಟ್ಟಂಥ ಆರೋಗ್ಯ ಇಲಾಖೆ ಇದೆ. ಅಲ್ಲಿಂದಲೂ ಸಹ ನಮಗೆ ಗ್ರಾಮ ಪಂಚಾಯತಿಗೆ ಲೆಟ್ರ್ ಬಂತು. ಸಾರ್ವಜನಿಕರಿಂದಲೂ ಒಂದು ಹಲವಾರು ಟೈಮಿನ 2004-05ರಿಂದಲೂ ಲೆಟ್ರ್ ಬರ್ತಲೇ ಇತ್ತು. ಆ ಟೈಮಲ್ಲೂ ನಾವು ಸದಸ್ಯರಾಗಿದ್ದು ಮುಂದುವರ್ಕೊಂಡು ಹೋದು. ಮತ್ತು ಈಗ 2ನೇ ಬಾರಿ ಬಂದಾಗಲೂ ಸಹ ಈ ಸರಿಲುವೆ ಒಂದು 5-6 ಲೆಟ್ರ್ ಬಂದು ಅದ್ರ ಜೊತೆಗೆ ಅದನ್ನೆಲ್ಲ ನೋಡ್ಕೊಂಡು ಇದು ಮಾಡಬೇಕಾದ್ರೆ ಈ ರೋಡನ್ನ ತೆರವುಗೊಳಿಸೋಕ್ಕೆ ಮುನ್ಸೂಚನೆಯಲ್ಲಿ ನುಂಗಬೇಕು ಅಂತೇಳಿ ಹೊರಟಾಗ ಸಾರ್ವಜನಿಕರು ಫಸ್ಟು ನಾವು ನಮ್ಮ ಮಾಹಿತಿಗೆ ಸೇರಿಸಿ ತಗೊಳ್ಬೇಕಾದ್ರೆ ಸಾರ್ವಜನಿಕರು ಭಾರಿ ಸಪೋರ್ಟ್ ಮಾಡಿದರು. ಅದ್ರ ಜೊತೆಗೆ ನಮ್ಮ ಪಂಚಾಯತಿ ಸದಸ್ಯರುಗಳು ಸಹ ಅದನ್ನು ಮುಂದಕ್ಕೆ ಮಾಡಿ ಒಳ್ಳೆಯದು ಅಂತ ಹೇಳಿ ಅವರು ಸಹ ಸಹಕಾರ ಮಾಡಿದರು. ಅದಲ್ಲದೆ ಆ ಕೆಲಸವನ್ನು ಇವತ್ತು ತೆರವುಗೊಳಿಸಿ ಆ ರೋಡನ್ನ ಭಾರಿ ನೀಟಾಗಿ ಕೆಲಸ ಮಾಡಿಸ್ಕೊಡ್ತಾ ಇದ್ದೀವಿ. ಇನ್ನು ಮುಂದೆ ಯಾವುದೇ ಕೆಲಸ ಇದ್ದರೂ ನಾವು ಮಾಡಿಕೊಡ್ತೀವಿ ಅನ್ನೋದಕ್ಕೂ ನಾವು ಹೇಳೋಕ್ಕೆ ಇಚ್ಛೆ ಪಡ್ತೀವಿ. ಹಾಗೆ ಪೊಲೀಸ್ ಇಲಾಖೆಯವರು ಸಹ ನಮಗೆ ಅದಕ್ಕೆ ಸಹಕಾರ ಮಾಡಿದ್ದಾರೆ, ಸಾರ್ವಜನಿಕರು ಸಹಕಾರ ಮಾಡಿದ್ದಾರೆ, ನಮ್ಮ ಆಸ್ಪತ್ರೆ ಇಲಾಖೆಯ ಡಾಕ್ಟ್ರು ಅವರು ಸಹ ಸಹಕಾರ ಮಾಡಿದ್ದಾರೆ. ಎಲ್ಲ ಥರದಲ್ಲೂ ನಮ್ಮ ಬಿಕ್ಕೋಡಿನಲ್ಲಿ ಎಲ್ಲರೂ ಸಹಕಾರ ಮಾಡ್ತಾರೆ. ಇದೇ ಥರ ಮುಂದೇನೂ ಯಾವಾಗಲೂ ಇದೇ ಥರ ಸಹಕಾರ ಇರಲಿ, ಪ್ರತಿಯೊಂದು ಕೆಲಸನೂ ಮಾಡ್ಕೊ ಹೋಗೋಣ ಅಂತ ಹೇಳಕ್ಕೆ ನಾನು ಇಚ್ಛೆ ಪಡ್ತಾ. ಈ ಸಂದರ್ಭದಲ್ಲಿ ವೈದ್ಯರಾದ ಡಾಕ್ಟರ್ ಪ್ರವೀಣ್, ಮುಖ್ಯಪೇದೆ ನಾರಾಯಣಗೌಡ, ಸದಸ್ಯ ರಾಜಶೇಖರ್, ಗ್ರಾಮಸ್ಥರಾದ ಚೇತನ್, ಇಕ್ಬಾಲ್, ಅಬೂಬಕರ್ ಇತರರು ಉಪಸ್ಥಿತರಿದ್ದರು. ಹೊಳೆನರಸೀಪುರ ಪಟ್ಟಣದ ಪುರಸಭೆಯ 11ನೇ ವಾರ್ಡಿನ ಉಪಚುನಾವಣೆಯು ಡಿಸೆಂಬರ್ ತಿಂಗಳ 27ನೇ ತಾರೀಕಿನಂದು ನಡೆಯಲಿದೆ ಎಂದು ಚುನಾವಣಾ ಅಧಿಕಾರಿಗಳು ತಿಳಿಸಿದರು. ಇದೇ ವೇಳೆ ಕಾಂಗ್ರೆಸ್ ಪಕ್ಷದಿಂದ ಚುನಾವಣೆಗೆ ಸ್ಪರ್ಧಿಸಲು ಬಯಸಿ ಆಕಾಂಕ್ಷಿಗಳಾದ ಬೈರಶೆಟ್ಟಿ, ನಿಖೇತ್, ಎಚ್ಎನ್ ಶಿವಕುಮಾರ್ ಇಂದು ತಾಲೂಕು ಕಚೇರಿಗೆ ತೆರಳಿ ಕಾಂಗ್ರೆಸ್ ಮುಖಂಡರಾದ ಶ್ರೇಯಸ್ ಎಂ ಪಟೇಲ್ ಅವರ ಸಮ್ಮುಖದಲ್ಲಿ ಚುನಾವಣಾಧಿಕಾರಿಯಾಗಿರುವ ಪಿಆರ್ ಗೋಪಾಲ್ ಅವರಿಗೆ ನಾಮಪತ್ರ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಎಚ್ಡಿ ಲಕ್ಷ್ಮಣ್, ಪುರಸಭೆ ಮಾಜಿ ಅಧ್ಯಕ್ಷ ಎಚ್ಪಿ ಪುಟ್ಟರಾಜು, ಮುಖಂಡರಾದ ರಂಗಸ್ವಾಮಿ, ಉಮೇಶ್, ಸತೀಶ್ ಇತರರು ಉಪಸ್ಥಿತರಿದ್ದರು. ಅರಸೀಕೆರೆ ತಾಲೂಕಿನ ಹಾರನಹಳ್ಳಿಯ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಬ್ಯಾಂಕ್ ವ್ಯವಸ್ಥಾಪಕರ ಹಾಗೂ ಸಿಬ್ಬಂದಿ ವರ್ಗದವರ ಅಸಭ್ಯ ವರ್ತನೆಗೆ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ರೈತ ಸಂಘದ ವತಿಯಿಂದ ಬ್ಯಾಂಕ್ ಮುಂದೆ ಧರಣಿ ಹಾಗೂ ಪ್ರತಿಭಟನೆಯನ್ನು ನಡೆಸಲಾಯಿತು. ತಾಲೂಕು ಕರವೇ ಅಧ್ಯಕ್ಷ ಹೇಮಂತ್ ಕುಮಾರ್, ಜಿಲ್ಲಾ ರೈತ ಸಂಘದ ಸಂಚಾಲಕ ಬೋರನಕೊಪ್ಪಲು ಶಿವಲಿಂಗಪ್ಪ, ಗ್ರಾಮ ಪಂಚಾಯಿತಿ ಸದಸ್ಯರುಗಳ ನೇತೃತ್ವದಲ್ಲಿ ಹಾರನಹಳ್ಳಿ ಯೂನಿಯನ್ ಬ್ಯಾಂಕ್ ಶಾಖೆ ಮುಂದೆ ಸೇರಿದ ಪ್ರತಿಭಟನಾಕಾರರು ಬ್ಯಾಂಕ್ ಸಿಬ್ಬಂದಿಗಳ ವಿರುದ್ಧ ಘೋಷಣೆ ಕೂಗುವ ಮೂಲಕ ಆಕ್ರೋಶ ವ್ಯಕ್ತಪಡಿಸಿದರು. ಪ್ರತಿಭಟನೆಯನ್ನು ಉದ್ದೇಶಿಸಿ ರೈತ ಸಂಘದ ಜಿಲ್ಲಾ ಉಪಾಧ್ಯಕ್ಷ ಬೋರನಕೊಪ್ಪಲು ಶಿವಲಿಂಗಪ್ಪ ಮಾತನಾಡಿ, ಮಳೆ ಬೆಳೆ ಇಲ್ಲದೆ ಮೊದಲೇ ಸಂಕಷ್ಟದಲ್ಲಿರುವ ರೈತರು ಬ್ಯಾಂಕ್ನಲ್ಲಿ ಪಡೆದಿರುವ ಸಾಲವನ್ನು ಹಿಂತಿರುಗಿಸುವಂತೆ ಮಾನಸಿಕ ಕಿರುಕುಳ ನೀಡುತ್ತಿದ್ದು, ಮತ್ತೆ ಕೆಲ ರೈತರು ತಾವು ಪಡೆದ ಸಾಲವನ್ನು ತೀರಿಸಿದರೂ ಹೊಸದಾಗಿ ಸಾಲ ನೀಡದೆ ಸರ್ವಾಧಿಕಾರಿಗಳಂತೆ ಬ್ಯಾಂಕ್ ಸಿಬ್ಬಂದಿಗಳು ನಡೆದುಕೊಳ್ಳುತ್ತಿರುವುದು ರೈತರು ತೊಂದರೆ ಅನುಭವಿಸಲು ಕಾರಣವಾಗಿದೆ. ಬ್ಯಾಂಕ್ ಅಧಿಕಾರಿಗಳ ದುರ್ವರ್ತನೆಗೆ ಇದೇ ರೀತಿ ಮುಂದುವರೆದರೆ ಇದರ ಪರಿಣಾಮವನ್ನು ಬ್ಯಾಂಕ್ ಎದುರಿಸಬೇಕಾಗುತ್ತೆ ಎಂದು ತಿಳಿಸಿದರು. ನಂತರ ಮಾತನಾಡಿದ ಕರವೇ ಅಧ್ಯಕ್ಷ ಹೇಮಂತ್ ಕುಮಾರ್, ಸ್ಥಳೀಯ ಯೂನಿಯನ್ ಬ್ಯಾಂಕ್ ಗ್ರಾಮೀಣ ಪ್ರದೇಶದಲ್ಲಿರುವುದರಿಂದ ಹಾರನಹಳ್ಳಿ ಸೇರಿದಂತೆ ಈ ಭಾಗದಲ್ಲಿ ಬರುವ ಸುತ್ತ 16 ಹಳ್ಳಿಗಳ ರೈತರು ಹಾಗೂ ಸ್ತ್ರೀ ಶಕ್ತಿ ಸ್ವಸಹಾಯ ಸಂಘಗಳ ಮಹಿಳೆಯರು ಬ್ಯಾಂಕ್ನಲ್ಲಿ ಖಾತೆ ಹೊಂದಿದ್ದಾರೆ. ಆದರೆ ಇಲ್ಲಿ ಕಾರ್ಯನಿರ್ವಹಿಸುವ ಸಿಬ್ಬಂದಿಗಳಿಗೆ ಕನ್ನಡ ಬರುವುದಿಲ್ಲ ಮತ್ತು ಬ್ಯಾಂಕ್ಗೆ ಬರುವ ಗ್ರಾಹಕರೊಂದಿಗೆ ಸೌಜನ್ಯವಾಗಿ ನಡೆದುಕೊಳ್ಳುವ ಮನೋಭಾವವೂ ಇಲ್ಲ. ಇದರಿಂದ ಗ್ರಾಹಕರು ತೊಂದರೆ ಅನುಭವಿಸಲು ಕಾರಣವಾಗಿದೆ ಎಂದು ತಿಳಿಸಿದರು. ಬ್ಯಾಂಕಲ್ಲಿ 3 ಲಕ್ಷ ರೂಪಾಯಿ ಸಾಲ ಮಾಡಿ ಬ್ಯಾಂಕ್ ಒಡವೆ ಕೇಳಿದಾಗ ಹೋದಾಗ ಇಲ್ಲಪ್ಪ ನೀನು 3 ಲಕ್ಷ ಪ್ಲಸ್ ಬಡ್ಡಿ ಸೇರಿ 5 ಲಕ್ಷ ಕೊಟ್ಟರೆ ನೀನು ಒಡವೆ ಕೊಡೋದು. ಇವ್ರು ನನ್ನ ಮಗಳ ಮಾವದಿಗೂ ಒಡವೆ ಕೊಟ್ಟಿದ್ದಲ್ಲಿ ಒಡವೆ ಕೊಡಪ್ಪ ಅಂತ ಈ ಮನುಷ್ಯ ಆ ಕರ್ಗುಂದು ಬಸವಣ್ಣ ಮೇಲೆ ಬಿದ್ದರು. ಆ ಬಸವಣ್ಣ ಮೇಲೆ ಬಿದ್ದಾಗ ಮ್ಯಾನೇಜರ್ ಹೇಳ್ತಾನೆ 5 ಲಕ್ಷ ದುಡ್ಡು ಕೊಟ್ಟು ನೀನು ಒಡವೆ ತಗೊಂಡು. ಆಗ ನಾವು ಓದು ಮಾಡಿರ್ತಾರೆ. ಸಾಲ ಕಟ್ಟಕ್ಕೆ ಬಂದಾಗ ಪೂರ್ತಿ ಕಟ್ಟಿ ನಿಮಗೆ ಮತ್ತೆ ರಿನ್ಯೂವಲ್ ಮಾಡ್ಕೊಡ್ತೀವಿ, ನಿಮಗೆ ಪುನಃ ಸಾಲ ಕೊಡ್ತೀವಿ ಅಂತೇಳಿ ಹಣ ಕಟ್ಟಿಸ್ಕೊಂಡು ಮತ್ತೆ ಅವರು ಸಾಲ ಕೇಳಕ್ಕೆ ಬಂದಾಗ ಅವ್ರನ್ನ ಬಾಯಿ ಬಂದಂಗೆ ಬೈಯೋದು, ಗೆಟ್ ಔಟ್ ಅಂತ ಹೊರಗಡೆ ಕಳಿಸೋದು, ನೀವು ಬರಬೇಡಿ ನಮ್ಮ ಬ್ಯಾಂಕಿಗೆ ಅಂತ ಹೇಳೋದು, ಈ ರೀತಿ ಎಲ್ಲ ಕೆಟ್ಟದಾಗ ಮಾತಾಡ್ತಾರೆ. ಇದನ್ನು ಪ್ರಶ್ನೆ ಮಾಡೋಕ್ಕೆ ಹೋದರೆ ನಾವು ನಮ್ಮ ಬ್ಯಾಂಕಲ್ಲಿ ಸಾಲ ಕೊಡಲ್ಲ, ನಿಮ್ಮದು ಸಿಬಿಲ್ ಇಲ್ಲ, ಅದಿಲ್ಲ, ಇದಿಲ್ಲ ಅಂತ ಕಾರಣ ಕೊಡ್ತಾರೆ. ಇವರು ಇವತ್ತು ಬರಗಾಲ ಇಲ್ದಂಗೆ ಕೈಲಿ ದುಡ್ಡಿಲ್ದಂಗೆ ರೈತ. ಈ ಪ್ರತಿಭಟನೆಯಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರು, ರೈತ ಸಂಘದ ಮಲ್ಲಯ್ಯ, ನಾಗರಾಜು, ವೆಂಕಟಪ್ಪ, ಬೋವಿ, ಬೆಲ್ಲವತ್ತಳ್ಳಿ ರಘು, ಕರವೇ ಮಹಿಳಾ ತಾಲೂಕು ಘಟಕದ ಅಧ್ಯಕ್ಷೆ ಕಮಲಮ್ಮ, ಕರವೇ ಉಪಾಧ್ಯಕ್ಷ ಗಂಗಾಧರ್, ಮುದುಡಿ ನಾಗರಾಧ್ಯಕ್ಷ ಕಿರಣ್, ಕಾರ್ಯದರ್ಶಿ ರವಿಶಂಕರ್, ಮಂಜು, ಹಾರನಹಳ್ಳಿ ಗ್ರಾಮದ ಮುಖಂಡರು ಸೇರಿದಂತೆ ಮತ್ತು ಇತರರು ಪಾಲ್ಗೊಂಡಿದ್ದರು. ಹೇಮಾವತಿ ನದಿ ದಡದಲ್ಲಿ ಅಕ್ರಮವಾಗಿ ಮರಳು ತುಂಬುತ್ತಿದ್ದ ವೇಳೆ ಸಕಲೇಶಪುರ ಪೊಲೀಸರು ದಾಳಿ ನಡೆಸಿ 7 ಪಿಕಪ್ ವಾಹನಗಳನ್ನು ವಶಪಡಿಸಿಕೊಂಡಿದ್ದಾರೆ.
ಬೆಳ್ಳಂಬೆಳಗ್ಗೆ ಅಕ್ರಮ ಮರಳು ಅಡ್ಡೆ ಮೀರಿ ಪೊಲೀಸರ ದಾಳಿ ಮಾಡಿ 7 ಪಿಕಪ್ ವಾಹನಗಳನ್ನು ವಶಪಡಿಸಿಕೊಂಡಿರುವ ಘಟನೆ ತಾಲೂಕಿನ ಬೈಕೆರೆ ಮಳಲಿ ಗ್ರಾಮದಲ್ಲಿ ನಡೆದಿದೆ. ಬೈಕೆರೆ ಹಾಗೂ ಮಳಲಿ ಗ್ರಾಮದಲ್ಲಿ ಹೇಮಾವತಿ ನದಿ ದಡದಲ್ಲಿ ಅಕ್ರಮವಾಗಿ ಪಿಕ್ಅಪ್ ವಾಹನಗಳಿಗೆ ಮರಳು ತುಂಬುತ್ತಿದ್ದ ವೇಳೆ ಡಿವೈಎಸ್ಪಿ ಪ್ರಮೋದ್ ಜೈನ್, ಇನ್ಸ್ಪೆಕ್ಟರ್ ಜಗದೀಶ್ ನೇತೃತ್ವದಲ್ಲಿ ದಾಳಿ ನಡೆಸಿದ್ದು ಮರಳು ಸಮೇತ ಬೈಕೆರೆ ಗ್ರಾಮದಲ್ಲಿ 6 ಪಿಕಪ್ ಹಾಗೂ ಮಳಲಿ ಗ್ರಾಮದಲ್ಲಿ 1 ಪಿಕಪ್ ವಾಹನ ವಶಪಡಿಸಿಕೊಂಡಿದ್ದಾರೆ. ಇದೇ ಸಂದರ್ಭದಲ್ಲಿ ಎಎಸ್ಐಗಳಾದ ಪ್ರಕಾಶ್ ನಾಯಕ್, ವಜೀರ್, ಪೊಲೀಸ್ ಸಿಬ್ಬಂದಿಗಳಾದ ಕೀರ್ತಿ, ಚಾಲಕ ರಘು, ರೇವಣ್ಣ, ಕೃಷ್ಣ ನಾಯಕ್, ಅಶೋಕ್, ಶಿವಕುಮಾರ್, ಹರೀಶ್ ಮಳಲಿ, ಶ್ರೀಧರ್, ಶ್ರೀಕಂಠ ಸ್ವಾಮಿ, ರಂಗಸ್ವಾಮಿ, ಗೋಪಾಲ್ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ದಾರೆ. ಸಕಲೇಶಪುರದಲ್ಲಿ ಇಂದು ಬೆಳ್ಳಂಬೆಳಗ್ಗೆ 35ಕ್ಕೂ ಹೆಚ್ಚು ಕಾಡಾನೆಗಳ ಹಿಂಡು ರಸ್ತೆಯಲ್ಲಿ ಕಾಣಿಸಿಕೊಂಡಿದ್ದು ಒಂದು ಕಾಫಿ ತೋಟದಿಂದ ಮತ್ತೊಂದು ಕಾಫಿ ತೋಟಕ್ಕೆ ದಾಟಿ ಹೋಗುತ್ತಿರುವ ದೃಶ್ಯ ಕಂಡುಬಂದಿದೆ. ಸಕಲೇಶಪುರ ತಾಲೂಕಿನ ವಡೂರು ಗ್ರಾಮದ ಬಳಿ 35ಕ್ಕೂ ಹೆಚ್ಚು ಕಾಡಾನೆಗಳು ರಸ್ತೆಯಲ್ಲಿ ನಿಧಾನವಾಗಿ ಹಾದು ಹೋಗಿವೆ. ಕಾಡಾನೆಗಳ ಹಿಂಡನ್ನ ಕಂಡ ಸವಾರರು ಕೆಲಕಾಲ ವಾಹನಗಳನ್ನು ರಸ್ತೆಯಲ್ಲಿಯೇ ನಿಲ್ಲಿಸಿಕೊಂಡು ನಿಂತಿದ್ದು ಕಾಡಾನೆಗಳ ವಿಡಿಯೋ ಸ್ಥಳೀಯರ ಮೊಬೈಲ್ನಲ್ಲಿ ಸದ್ಯ ಸೆರೆಯಾಗಿದೆ. ಈ ಹಿಂಡಿನಲ್ಲಿ ಮರಗಳು ಹೆಚ್ಚಾಗಿವೆ. ಮತ್ತೊಂದೆಡೆ ಕಾಫಿ ತೋಟ ದಾಟಲಾರದೆ ಕಾಡಾನೆಗಳು ಪರದಾಡಿವೆ. ಸೋಲಾರ್ ಬೇಲಿ ಹಾಕಿದ್ದರಿಂದ ಕಾಫಿ ತೋಟ ದಾಟಿ ಬೇರೆಡೆಗೆ ಹೋಗಲಾರದೆ ಬೇಲಿ ಬಳಿ ಬಂದು ನಿಂತಿವೆ. ಸಕಲೇಶಪುರ ತಾಲೂಕಿನ ಮಠಸಾಗರ ದೀನಿ ಬಳಿ 2 ದಿನದ ಮರಿಯೊಂದಿಗೆ ತಾಯಿ ಆನೆ ಹಾಗೂ ಇತರೆ ಆನೆಗಳು ಪರದಾಡಿದ್ದು ರಾತ್ರಿ ವೇಳೆ ಬೀಟ್ ಮಾಡುತ್ತಿದ್ದ ಅರಣ್ಯ ಇಲಾಖೆ ಸಿಬ್ಬಂದಿಗೆ ಕಾಡಾನೆಗಳು ಕಾಣಿಸಿಕೊಂಡಿದ್ದು ಅರಣ್ಯ ಇಲಾಖೆ ಜೀಪ್ ಬರ್ತಿದ್ದಂತೆ ತಾಯಿ ಆನೆರ ಗೀಳಿಟ್ಟಿದೆ. ಇನ್ನೊಂದೆಡೆಗೆ ಸಕಲೇಶಪುರ ತಾಲೂಕಿನ ಹೊಸಗದ್ದೆ ಸಮೀಪ ಬೆಳ್ಳಂಬೆಳಗ್ಗೆ ಕಾಫಿ ತೋಟದಲ್ಲಿ ಭೀಮಾ ಕಾಣಿಸಿಕೊಂಡಿದ್ದು ಸ್ಥಳೀಯರು ಕಾಡಾನೆಯ ವಿಡಿಯೋ ಮಾಡುತ್ತಾ ನಿಂತಿದ್ದಾರೆ. ಸಕಲೇಶಪುರ ತಾಲೂಕಿನ ಹೆಸಳೂರು ಭಾಗದಲ್ಲೂ ಕಾಡಾನೆಗಳ ಉಪಟಳ ಹೆಚ್ಚಾಗಿದ್ದು ಇಂದು ಅರಣ್ಯ ಇಲಾಖೆ ಎಲಿಫೆಂಟ್ ಟಾಸ್ಕ್ ಫೋರ್ಸ್ ಬೆಳ್ಳಂಬೆಳಗ್ಗೆ ಗ್ರಾಮಗಳಿಗೆ ತೆರಳಿ ಶಿವನಹಳ್ಳಿ ಕೂಡಿಗೆ ಬಳಿ ಕಾಡಾನೆಗಳು ಕಂಡುಬಂದಿವೆ. ಸಾರ್ವಜನಿಕರು ಹಾಗೂ ರೈತರು ಬಹಳ ಎಚ್ಚರಿಕೆಯಿಂದ ಇರಬೇಕು. ಮೈಕ್ನಲ್ಲಿ ಅನೌನ್ಸ್ ಮಾಡುತ್ತಾ ಗ್ರಾಮಸ್ಥರಿಗೆ ಮಾಹಿತಿ ನೀಡಿದರು. ಪುರಸಭೆ 7ನೇ ವಾರ್ಡ್ ಉಪಚುನಾವಣೆ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ರೇಷ್ಮಾ ಬಾನು ನಾಮಪತ್ರವನ್ನು ಸಲ್ಲಿಸಿದ್ರು. 7ನೇ ವಾರ್ಡ್ ಜೆಡಿಎಸ್ ಅಭ್ಯರ್ಥಿ ಜರೀನಾ ಬಾನು ಅಕಾಲಿಕ ಮರಣದ ಹಿನ್ನೆಲೆಯಲ್ಲಿ ಡಿಸೆಂಬರ್ 27ಕ್ಕೆ ಚುನಾವಣೆ ನಡೆಯಲಿದೆ. ಪಟ್ಟಣದ ಕುಶಾಲನಗರ ಬಡಾವಣೆಯಿಂದ ಸುಮಾರು 500ಕ್ಕೂ ಹೆಚ್ಚು ಜನರು ಮೆರವಣಿಗೆಯಲ್ಲಿ ಸಾಗಿ ಪಟಾಕಿ ಸಿಡಿಸಿ ಜೈಕಾರ ಹಾಕುತ್ತಾ ಮಿದಿ ವಿಧಾನಸೌಧದಲ್ಲಿ ನಾಮಪತ್ರ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ತಾಲೂಕು ಕಾಂಗ್ರೆಸ್ ಅಧ್ಯಕ್ಷ ಬೈರಮುಡಿ ಚಂದ್ರು, ವಿಧಾನಸಭೆ ಕಾಂಗ್ರೆಸ್ ಪರಿಚಿತ ಅಭ್ಯರ್ಥಿ ಮುರಳಿ ಮೋಹನ್, ಪುರಸಭೆ ಮಾಜಿ ಅಧ್ಯಕ್ಷ ಸೈಯದ್ ಮುಫೀಸ್, ಕೆಪಿಸಿಸಿ ಸದಸ್ಯರುಗಳಾದ ಎಡೆಹಳ್ಳಿ ಆರ್ ಮಂಜುನಾಥ್, ಕೊಲ್ಲಳ್ಳಿ ಸಲೀಂ, ಪುರಸಭೆ ಸದಸ್ಯ ಅಣ್ಣಪ್ಪ, ಮಾಜಿ ಉಪಾಧ್ಯಕ್ಷ ಎಸ್ಎನ್ ಗಿರೀಶ್, ಮಾಜಿ ಸದಸ್ಯ ಸುಂದರಮ್ಮ, ಮುಸ್ಲಿಂ ಮುಖಂಡರುಗಳಾದ ಖಲೀಲ್ ಪಾಷಾ, ಮೊಹಮ್ಮದ್ ಫೈಜನ್, ಮೊಹಮ್ಮದ್ ಫೈಜಾನ್, ಜಾಕೀರ್, ಕಾಂಗ್ರೆಸ್ ಮುಖಂಡರಾದ ಉದಯ್, ದೇವರಾಜ್, ಬೈಕೆರೆ ದೇವರಾಜ್, ಪ್ರಶಾಂತ್, ಅನ್ನಪೂರ್ಣ, ಬಿಲ್ಕಸ್ ಬಾನು ಮುಂತಾದವರು ಹಾಜರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕಾನೂನು ಬಗ್ಗೆ ತಿಳಿದುಕೊಂಡಿದ್ದರೆ ಮಾತ್ರ ಸಮಾಜದಲ್ಲಿ ನೆಮ್ಮದಿಯಾಗಿ ಜೀವನ ನಡೆಸಲು ಸಾಧ್ಯ. ಹಿರಿಯ ಸಿವಿಲ್ ನ್ಯಾಯಾಧೀಶ ಬಿಕೆ ರವಿಕಾಂತ್ ಕರೆ. ವೃದ್ಧ ತಾಯಿಯನ್ನ ಮನೆಯಿಂದ ಹೊರದಪ್ಪಿದ ಮಕ್ಕಳು, ವೃದ್ಧೆಗೆ ಸಾಂತ್ವನ ಹೇಳಿದ ತಹಶೀಲ್ದಾರ್ ಮಮತಾ ಎಂ. ವಿಜ್ಞಾನ ಎಂಬುದು ಜ್ಞಾನದಿಂದ ಕೂಡಿದ್ದು ಹೊಸ ಹೊಸ ಆವಿಷ್ಕಾರಗಳು ತರಂಗ ರೂಪದಲ್ಲಿ ಸುತ್ತಾಡುತ್ತಿರುತ್ತದೆ. ಹಾಸನದಲ್ಲಿ ಶ್ರೀ ಶಂಭುನಾಥ ಸ್ವಾಮೀಜಿ ಹೇಳಿಕೆ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನಮ್ಮ ಹಾಸನ್ ಟಿವಿ.